ಹಾಯ್ ಆಲ್, ಎಲ್ಲರೂ ಹೆಂಗಿದ್ದೀರಾ? ನಾವೆಲ್ಲರೂ ಚೆನ್ನಾಗಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವ್ಲಾಗ್ನಲ್ಲಿ ನೀವೇನು ನೋಡ್ತೀರಾ ಅಂತಂದರೆ, ನಾನು ನಮ್ಮ ಹಸ್ಬೆಂಡು ಹಾಸನ ಹತ್ರ ಇರೋ ಪುರದಮ್ಮನ ದೇವಸ್ಥಾನಕ್ಕೆ ಹೋಗಿದ್ವಿ. ಒಂದು ಅರ್ಕೆ ಇತ್ತು ಅಂತ ಹೇಳಿ, ಸಂಡೇ ಫ್ರೀ ಆಗಿದ್ವಿ ಅಂತ ಹೇಳಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸ್ವಲ್ಪ ನಮಗೆ ಟೈಮ್ ಸರಿಗಿಲ್ಲ ಅನ್ನಿಸ್ತಾ ಇತ್ತು. ಸೊ ಹೋಗ್ಬಿಟ್ಟು ವಿಸಿಟ್ ಮಾಡ್ಕೊಂಬಂದರೆ ಸ್ವಲ್ಪ ಬೆಟರ್ ಆಗುತ್ತೆ ಅಂತ ಹೇಳಿ ನಾನು ಅವರು ಪ್ಲ್ಯಾನ್ ಮಾಡಿ ಸಂಡೇ ಬೆಳಗ್ಗೆನೇ 6 o'clock ಟ್ರೈನ್ ಇತ್ತು. ಸೊ ಟ್ರೈನ್ಗೆ ಅಂತ ಹೊರಟ್ವಿ. ಆರಾಮಾಗಿ ಹೋಗಿ ರೀಚ್ ಆಗಿ ನಮ್ಮದು ದೇವ್ರ ದರ್ಶನ ಮಾಡಿಕೊಂಡು ಕೋಳಿ ಅರ್ಕೆ ಕೊಟ್ಟು ಅಡುಗೆ ಮಾಡಿ ತಿನ್ಕೊಂಡು ಬಂದ್ವಿ. ಸೊ ನಮ್ಮ ಡೇ ಯಾವ ಥರ ಹೋಯಿತು ಅಂತ ನಮ್ಮ ಜೊತೆ ಈ ವ್ಲಾಗಲ್ಲಿ ನಾನು ಶೇರ್ ಮಾಡ್ತೀನಿ. ನಿಮ್ಮೆಲ್ಲರಿಗೂ ಕೂಡ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತ, ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು ಸೋ ಮಚ್. ಸಂಡೇ ಆಗಿದ್ದರಿಂದ ತುಂಬಾ ರಶ್ ಇತ್ತು ಅಂತ ಹೇಳ್ಬೋದು. ಸುತ್ತಮುತ್ತ ಹಳ್ಳಿಲಿರೋ ಪ್ರತಿ ಜನನೂ ಸಂಡೇನೇ ಬರೋದು ಅರ್ಕೆ ಸಲ್ಲಿಸೋದಕ್ಕೆ. ಸೊ ತುಂಬಾ ಕ್ರೌಡ್ ಇತ್ತು. ಕ್ಯೂವೇ ನಾವು ಆಲ್ಮೋಸ್ಟ್ ಒನ್ ಅವರ್ ನಿಂತಿದ್ವಿ ಅಂತ ಹೇಳ್ಬೋದು. ಬಿಸಿಲು ಬೇರೆ ಇರೋದ್ರಿಂದ ಸ್ವಲ್ಪ ಡ್ರೈನ್ ಆದಂಗೆ ಆಗ್ತಿತ್ತು. ತುಂಬ ಬಿಸಿಲಿತ್ತು. ಬಟ್ ನಿಂತ್ಕೊಂಡು ನಮ್ಮದು ಅರ್ಕೆ ಏನಿತ್ತು, ದೇವ್ರ ದರ್ಶನ ಚೆನ್ನಾಗಾಯಿತು. ಅರ್ಕೆ ಏನಿತ್ತು ಸಲ್ಲಿಸ್ಕೊಂಡು ಬಂದಿದ್ವಿ. ಸೊ ಈ ದೇವ್ರ ಬಗ್ಗೆ ಹೇಳ್ಬೇಕಂತಂದರೆ, ಹಾಸನಿಂದ ಒಂದು 50 kilometers ಒಳಗಡೆ ಒಂದು ಹಳ್ಳಿಯಲ್ಲಿ ಪುರದಮ್ಮ ಅಂತ ದೇವರು. ಸೊ ತುಂಬಾ ಪವರ್ಫುಲ್ ಅಂತ ಕೇಳ್ಪಟ್ಟಿದ್ದೀನಿ. ನನಗೆ ಕಿಶೋರ್ ಮೂಲಕನೇ, ನಮ್ಮ ಹಸ್ಬೆಂಡ್ ಮೂಲಕನೇ ಆ ದೇವ್ರ ಪರಿಚಯ ಆಗಿದ್ದು. ಸೊ ಫಸ್ಟ್ ಟೈಮ್ ಮದುವೆ ಮುಂಚೆ ಅಂದರೆ ಎಂಗೇಜ್ಮೆಂಟ್ ಆದಮೇಲೆ ಕರ್ಕೊಂಡು ಹೋಗಿದ್ರು ಇದೇ ಥರ. ಅವಾಗ ಹೋಗ್ಬಿಟ್ಟು ಬಂದಿದ್ದಷ್ಟೇ. ಅದಾದಮೇಲೆ ಈ ಸತಿ